ವೆಲ್ಕಮ್ ಟು ಸ್ಟಾಕ್ ಪಲ್ಸ್. ನಿಮಗೆ ನಾನು ಸೆಕೆಂಡ್ ಆಫ್ ಜುಲೈನ ಅನಾಲಿಸಿಸನ್ನು ಶೇರ್ ಮಾಡ್ತೇನೆ. ಓಕೆ, ಸೊ ನಾನು ಯಾವುದೆಲ್ಲ ಟ್ರೇಡ್ ತೊಗೊಂಡೆ ಅಂತ. ಸೊ ಇಲ್ಲಿ ನೋಡ್ಬೋದು, ನೀವು ತುಂಬ ಟ್ರೇಡ್ಸ್ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಒಂದು ಎರಡು ಮೂರು ಟ್ರೇಡ್ ತೊಗೊಂಡಿದ್ದಾನೆ. ಓಕೆ, ಸೊ ನಾನು ಆ್ಯಕ್ಚುಲಿ ಇನ್ನೊಂದು ಫಂಡೆಡ್ ಅಕೌಂಟನ್ನು ತೊಗೊಂಡಿದ್ದೇನೆ. ಸೊ ಪ್ಯಾರಲಲ್ಲಿ ಎರಡು ಅಕೌಂಟನ್ನು ನಾನು ಟ್ರೇಡ್ ಮಾಡ್ತೇನೆ. ಓಕೆ, ಸೊ ಒಂದು ನಿಮಗೆ ಆಲ್ರೆಡಿ ನಾನು ಎಕ್ಸಿಸ್ಟಿಂಗ್ ಫಂಡೆಡ್ ಅಕೌಂಟನ್ನು ನಾನು ನಿಮಗೆ ಶೇರ್ ಮಾಡ್ತಿರ್ತೇನೆ, ಅದರಲ್ಲಿ ಯಾವುದೆಲ್ಲ ಟ್ರೇಡ್ಸ್ ತೊಗೊಂಡೆ ಅಂತ. ಸೊ ಇನ್ನೊಂದು ತೊಗೊಂಡಿದ್ದೇನೆ ನಾನು, ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಆ್ಯಕ್ಚುಲಿ ನಿನ್ನೆ ಒಂದು ಲೆವೆಲ್ಸನ್ನು ಮಾರ್ಕ್ ಮಾಡಿದ್ದೆ. ಓಕೆ, ಸೊ ಹಾಂ, ಇದು ನೋಡ್ಬೋದು ನೀವು. ಇಲ್ಲಿ ನಾನು ಆ್ಯಕ್ಚುಲಿ ಇದು ಲೆವೆಲನ್ನು ಮಾರ್ಕ್ ಮಾಡಿದ್ದೆ, ಯಾಕಂದರೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿತ್ತು ಇದು. ಓಕೆ, ಇದೊಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿತ್ತು. ಓಕೆ, ಸೊ ಹಾಗಾಗಿ ಇದೊಂದು ಕ್ರಿಟಿಕಲ್ ಲೆವೆಲ್. ಓಕೆ, ಸೊ ನಾನೆಂತ ಮಾಡಿದ್ದೆ, ಇಲ್ಲಿ ಒಂದು ಅಪ್ಸೈಡ್ ಇದ್ದ ಕಾರಣ ಒಂದು ಅಪ್ಸೈಡ್ ಟ್ರೇಡ್ ತೊಗೊಂಡೆ. ಓಕೆ, ಸೊ ನನ್ನದು ಬಯಾಸ್ನೆಸ್ ಅಪ್ಸೈಡ್ ಇತ್ತು. ಸೊ ಹಾಗಾಗಿ ಒಂದು ಅಪ್ಸೈಡ್ ಟ್ರೇಡ್ ತೊಗೊಂಡೆ. ನನ್ನ ಮತ್ತೆ ಲೆವೆಲ್ ನಾನು ಲೆವೆಲ್ ಇದು ಮಾರ್ಕ್ ಮಾಡಿದ್ದೆ. ಓಕೆ, ಇದು ಲೆವೆಲ್ ನಾನು ಮಾರ್ಕ್ ಮಾಡಿದ್ದೆ. ಓಕೆ, ಸೊ ಆದರೆ ಒಂದು ಸಣ್ಣ ಮಿಸ್ಟೇಕ್ ಎಂತಾಯ್ತು ಅಂದರೆ, ಈ ಲೆವೆಲ್ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಓಕೆ, ಸೊ ಯಾಕಂದರೆ ಮೇ ಬಿ ಪ್ರೈಸ್ ನನ್ನ ಅನಾಲಿಸಿಸ್ ಮತ್ತು ಲಾಜಿಕ್ ಪ್ರಕಾರ, ಸೊ ಇಲ್ಲಿ ಇದು ಲೆವೆಲ್ ಇದ್ದ ಕಾರಣ ನಂದು ಸ್ಟಾಪ್ ಲಾಸ್ ಇಲ್ಲಿ ಇರಬೇಕಿತ್ತು. ಓಕೆ, ಸೊ ಸ್ಟಾಪ್ ಲಾಸ್ ಇಲ್ಲಿದ್ದರೆ ಆ್ಯಕ್ಚುಲಿ ದೊಡ್ಡ ಮಟ್ಟದ ಒಂದು ಸ್ಟಾಪ್ ಲಾಸ್ ಇತ್ತಿದ್ದು. ಓಕೆ, ಸೊ ಆದರೆ ನಾನು ಎಂತ ಮಾಡಿದ್ದೆ, ನಾನು ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡೆ. ಸೊ ಮತ್ತು ಎಂಟರ್ ಆದೆ. ಓಕೆ, ಸೊ ಬಯಾಸ್ನೆಸ್ ಕಂಪ್ಲೀಟಾಗಿ ಅಪ್ ಇತ್ತು, ಆದರೂ ಕೂಡ ಒಂದು ಸ್ಟಾಪ್ ಲಾಸ್ ಹಂಟ್ ಮಾಡಿ ಹೋಯ್ತು. ಅದು ಸ್ಟಾಪ್ ಲಾಸ್ ಅಂದರೆ ಲಿಕ್ವಿಡಿಟಿಯನ್ನು ಸ್ವೀಪ್ ಮಾಡಿ ಹೋಯಿತು. ಓಕೆ, ಸೊ ಇದೊಂದು ನ್ಯೂಸ್ ಕೂಡ ಇತ್ತು 6 ಗಂಟೆಗೆ. ಸೊ ನ್ಯೂಸ್ ಅದು ಬಂದ ನಂತರ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೊಟ್ಟಿತ್ತು ಆಲ್ರೆಡಿ. ಮತ್ತು ನಾನೆಂತ ಮಾಡಿದೆ, ಮೋಸ್ಟ್ಲಿ ಅನಿಸಿತ್ತು ನನಗೆ, ಓಕೆ ಇವತ್ತಿನ್ನೂ ಟ್ರೇಡ್ ಸಿಗಲಿಕ್ಕಿಲ್ಲ ಅಂತ. ಆದರೆ ಕೂಡ ನಾನು ವೆಯ್ಟ್ ಮಾಡಿದೆ. ಸೊ ವೆಯ್ಟ್ ಮಾಡಿದ ನಂತರ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಕಾಣಲಿಕ್ಕೆ ನೋಡಿತ್ತು ನನಗೆ. ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಮತ್ತೆಂತ ಮಾಡಿದೆ ನಾನು, ಇಲ್ಲಿ ಒಂದು ಸೆಟಪ್ ಫಾರ್ಮ್ ಆಯ್ತು ನಂದು. ಓಕೆ, ಸೊ ಯಾಕಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಒಂದು ರಿಜೆಕ್ಷನ್ ಆದ ನಂತರ ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು. ಓಕೆ, ಸೊ ನನ್ನದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್. ಸೊ ಹಾಗಾಗಿ ನಾನೊಂದು ಇಲ್ಲಿ ಎಂಟರ್ ಆದೆ. ಓಕೆ, ಸೊ ಈ ಲೆವೆಲಲ್ಲಿ ಎಂಟರ್ ಆದೆ. ಇದು ಆಲ್ಮೋಸ್ಟ್ 1:2 ನನಗೆ ಔಟ್ಕಮ್ ಕೊಟ್ಟಿತ್ತು. ಓಕೆ, ಸೊ ಇದು ಕೂಡ ಒಂದು ಒಳ್ಳೆ ಟ್ರೇಡ್ ಇತ್ತು. ಸೊ ಇಲ್ಲಿ ಒಂದು ಆಲ್ರೆಡಿ ಒಂದು ಲಾಸ್ ಆಗಿತ್ತಲ್ಲ, ಅದು ರಿಕವರ್ ಆಯಿತು. ಓಕೆ, ಸೊ ಇನ್ನೊಂದು ದೊಡ್ಡ ಮಿಸ್ಟೇಕ್ ಎಂತ ಮಾಡಿದೆ ಅಂದರೆ, ನಾನು ನಿನ್ನೆ ಇದು ಆ್ಯಕ್ಚುಲಿ ನನ್ನ ರೂಲ್ಸ್ ಪ್ರಕಾರ ನಾನು ಸಣ್ಣ ರೂಲನ್ನು ಬ್ರೇಕ್ ಮಾಡಿದ್ದೆ. ಓಕೆ, ಯೂಶ್ವಲಿ ನಾನು 12 ಗಂಟೆ ನಂತರ ಸ್ಟಾಪ್ ಮಾಡ್ತೇನೆ, ಯಾಕೆಂದರೆ ನನ್ನ ಟ್ರ್ಯಾಕ್ ರೋಡ್ ಪ್ರಕಾರ ನಾನು ಯಾವುದೇ ಟ್ರೇಡ್ಸ್ 12 ಗಂಟೆ ನಂತರ ತೊಗೊಳ್ತೇನಲ್ಲ, ಅದು ಯೂಶ್ವಲಿ ಲಾಸಲ್ಲಿ ಹೋಗ್ತದೆ. ಓಕೆ, ಸೊ ಇದು ಕೂಡ ಲಾಸಲ್ಲಿ ಹೋಯ್ತು. ಓಕೆ, ಇಲ್ಲಿ ಪ್ರಾಬ್ಲಮ್ ಎಂತಾಯ್ತು ಅಂದರೆ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅದಾಗಾಯ್ತು ನನಗೆ ನಿನ್ನೆ. ಓಕೆ, ಸೊ ಇಲ್ಲಿ ಇದು ಲಾಸ್ ರಿಕವರ್ ಆಯ್ತಲ್ಲ, ಇನ್ನೊಂದು ಸಣ್ಣದೊಂದು ಟ್ರೇಡ್ ತೊಗೊಳ್ಳುವ ಅಂತ ನಾನು ಒಂದು ಕ್ವಾಂಟಿಟಿಯನ್ನು ಸೆಲ್ ಮಾಡಿದೆ. ಓಕೆ, ಸೊ ಇಲ್ಲಿ ಎಂತಾಯ್ತು ಅಂದರೆ, ಇಲ್ಲಿ ಒಂದು 30 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಬಂತಲ್ವ, ಒಂದು ರಿಜೆಕ್ಷನ್ ಕೊಟ್ಟ ನಂತರ ಆ್ಯಕ್ಚುಲಿ ನಾನು ದೊಡ್ಡ ಪಿಕ್ಚರಲ್ಲಿ ಆ್ಯಕ್ಚುಲಿ ನೋಡೋದಾದರೆ ಇದೊಂದು ಅಪ್ಸೈಡಲ್ಲೇ ಇತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಒಂದು ಅಪ್ಸೈಡ್ ಅಂದರೆ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ. ಸೊ ನಾನು ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟ್ ಮಾಡಿದೆ, ಆಫೀಸಲ್ಲಿ ಕೂಡ ಇದ್ದೆ. ಸೊ 2 ಒಂದು ಟ್ರೇಡ್ ಇತ್ತು. ಓಕೆ, ಸೊ ಇದು ನಾನು ಇಲ್ಲೆಂತ ಮಾಡಿದೆ, ಇಲ್ಲೊಂದು ಮಲ್ಟಿಪಲ್ ರಿಜೆಕ್ಷನ್ ಇತ್ತಲ್ವ. ಸೊ ಮಲ್ಟಿಪಲ್ ರಿಜೆಕ್ಷನನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ರೆಡ್ ಕ್ಯಾಂಡಲ್ ಕೂಡ ಇಲ್ಲಿ ಫಾರ್ಮ್ ಆಗಿತ್ತು. ಓಕೆ, ಈ ಲೆವೆಲಲ್ಲಿ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ವ. ಸೊ ಅಲ್ಲಿ ನಾನು ಟ್ರೇಡ್ ತೊಗೊಂಡೆ. ಓಕೆ, ಸೊ ಆದರೆ ಒಂದು ಇಶ್ಯೂ ಎಂತಾಯ್ತಂದರೆ, ಇಲ್ಲಿ ತೊಗೊಂಡದಿರ್ಬೇಕು ನಾನು, ನೋಡುವ ಒಂದು ಕ್ಲೋಸ್ ಪೊಸಿಷನ್. ಇದು ಟೈಮಿಂಗ್ ಝೋನ್ ಬೇರೆ ಇರಬೇಕು, ಇದು ಬೇರೆ ಟೈಮ್ ಝೋನ್. ಓಕೆ, ಸೊ ಇಲ್ಲಿ ಗೊತ್ತಾಗಲಿಲ್ಲ ಅಂತ ಬಿಡಿ, ತೊಂದರೆ ಇಲ್ಲ. ಇಲ್ಲಿ ಗೊತ್ತಾಗ್ತಾ ಅಲ್ವಾ. ಓಕೆ, ಇದಲ್ಲ ಇಲ್ಲೇ UTC 4. ಓಕೆ, UTC 4ಅಲ್ಲಿ ಉಂಟು. ನಮ್ಮದು ಇಂಡಿಯನ್ ಟೈಮಿಂಗಲ್ಲಿ ಇಡುವ. 2:10. ಓಕೆ, ಅಂದರೆ 2:10 ನಾನು ಟ್ರೇಡ್ ತೊಗೊಂಡದ್ದು. ಓಕೆ,
ಇದೇ ಕ್ಯಾಂಡಲ್. ಓಕೆ, ಸೊ ಇದು ಕ್ಯಾಂಡಲಲ್ಲಿ ನಾನು ಟ್ರೇಡ್ ತೊಗೊಂಡೆ, ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ರಿಜೆಕ್ಷನ್ ಇತ್ತಲ್ವ. ಆದರೆ ಒಂದು ಪ್ರಾಬ್ಲಮ್ ಎಂತ ಆಯ್ತಂದರೆ, ಯಾವತ್ತು 2:30ಯಿಂದ 3ವರೆಗೆ ಮಾರ್ಕೆಟ್ ಬಂದಾಗ್ತದೆ ಮತ್ತು 3ವರೆಗೆ ಓಪನ್ ಆಗ್ತದೆ. ಓಕೆ, ಸೊ ಅನ್ಪ್ರೆಡಿಕ್ಟೇಬಲ್ ಮೂವ್ಸ್ ಬರ್ತದೆ. ಓಕೆ, ಯಾಕಂದರೆ ಮಾರ್ಕೆಟ್ ಓಪನ್ ಆದ ಕೂಡಲೇ. ಓಕೆ, ಮತ್ತು ಸ್ಪ್ರೆಡ್ಸ್ ಕೂಡ ಜಾಸ್ತಿ ಆಗ್ತದೆ. ಸ್ಪ್ರೆಡ್ಸ್ ಅಂದರೆ ನಿಮ್ಮ ಕಮಿಷನ್. ಓಕೆ, ಇವ್ರದ್ದು ಬ್ರೋಕರ್ ಅವ್ರು ತೊಗೊಳ್ಳೋವಂಥದ್ದು. ಸೊ ಅದು ಕೂಡ ತುಂಬ ವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ನಂದು ಇಲ್ಲಿ ತನಕ ಹೋಯಿತು, ಮತ್ತು ಸ್ವಲ್ಪ ಪುಲ್ ಬ್ಯಾಕ್ ಕೊಟ್ಟು ಕೆಳಗೆ ಬಂತು. ಓಕೆ, ಇಲ್ಲಿ ಸ್ವಲ್ಪ ಕೆಳಗೆ ಬಂತು, ಮತ್ತು ನನಗೆ ಸ್ವಲ್ಪ ಡೌಟ್ ಆಯಿತು, ಇದು ಸುಮ್ಮನೆ ಆಗಲಿಕ್ಕಿಲ್ಲ ಅಂತ ಇಮಿಡಿಯೇಟ್ ನಾನು ಎಕ್ಸಿಟ್ ಆದೆ. ಓಕೆ, ಸೊ ಆದರೆ ಒಂದು ನಾನು ನೋಡಬೇಕಾದ ವಿಷಯ ಅಂತ ಅಂದರೆ, ಸೊ ಒಂದು ಸ್ಟ್ರಾಂಗ್ ಆಗಿ ಅಪ್ಸೈಡ್ ಕೊಟ್ಟ ನಂತರ ಒಂದು ಯೂಶ್ವಲಿ ನಾನು ವೆಯ್ಟ್ ಮಾಡಬೇಕಿತ್ತು, ಅಂದರೆ ಟ್ರೇಡೇ ಮಾಡಬಾರ್ದಿತ್ತು ಆ್ಯಕ್ಚುಲಿ ನಾನಿದು. ಸೊ ಅವಾಯ್ಡ್ ಮಾಡಬೇಕಿತ್ತು ಕಂಪ್ಲೀಟಾಗಿ. ಓಕೆ, ಸೊ ಇಲ್ಲಿ ಒಂದು ಡೌನ್ ಸೈಡ್ ಇತ್ತು ಕೂಡ, ಅದರ ಲಾಂಗ್ ಟೈಮ್ ಫ್ರೇಮಲ್ಲಿ ಒಂದು ಅಪ್ಸೈಡ್ ಮೂಮೆಂಟ್ ಇತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಟ್ರೆಂಡ್ ಈಸ್ ಅಪ್. ಓಕೆ, ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಮತ್ತು ನಾನು ಅವಾಯ್ಡೇ ಮಾಡಬೇಕಿತ್ತು ಇದು 12 ಗಂಟೆ ನಂತರ ಟ್ರೇಡ್. ಓಕೆ, ಸೊ ಇನ್ನೊಂದು ಫಿಕ್ಸ್ ರೂಲ್ ಎಂತ ಅಂದರೆ, ಯಾವುದೇ ಟ್ರೇಡ್ ಇದ್ದರೂ ಕೂಡ 12 ಗಂಟೆ ರಾತ್ರಿ ನಂತರ ನೋ ಟ್ರೇಡ್. ಓಕೆ, ಒಂದು ಪ್ರಾಬ್ಲಮ್ ಎಂತಂದರೆ ಅದರಲ್ಲಿ ಮೊಮೆಂಟಮ್ ಕೂಡ ಇರೋದಿಲ್ಲ. ಓಕೆ, ಮತ್ತು ನಿಮಗೆ ಅನ್ಪ್ರೆಡಿಕ್ಟೇಬಲ್ ಮೂವ್ ಕೂಡ ಬರ್ಬೋದು. ಓಕೆ, ಸೊ ಹೇಳಲಿಕ್ಕಾಗೋಲ್ಲ, ಯಾಕಂದರೆ ಒಂಥರ ಲೋ ವಾಲಟಿಲಿಟಿ ಇರ್ತದೆ ಆ ಟೈಮಲ್ಲಿ. ಓಕೆ, ಸೊ ಇದಾಗಿತ್ತು ಕಂಪ್ಲೀಟಾಗಿ ಜುಲೈ 2 ತಾರೀಕಿನ ಟ್ರೇಡಿಂಗ್ ಅನಾಲಿಸಿಸ್. ಸೊ ಇದು ಓಕೆ, ನಾನು ನಿಮಗೆ ಇದು ಕೂಡ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನಾನು ಒಂದು ಟ್ರೇಡ್ ತೊಗೊಂಡೆ. ಓಕೆ, ಸೊ ಇದು ಆ್ಯಕ್ಚುಲಿ ಲಾಸಲ್ಲಿ ಹೋಯಿತು. ಓಕೆ, ಇದು ತೊಗೊಳ್ಳಿದ್ರೆ ಒಳ್ಳೇದಿತ್ತು ಆ್ಯಕ್ಚುಲಿ, ಆದರೆ ತೊಂದರೆ ಇಲ್ಲ. ಓಕೆ, ಸೊ ಇದೊಂದು ಲರ್ನಿಂಗ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಈಗ ಕರೆಂಟ್ ಸ್ಟೇಟಸ್ $5,112. ಓಕೆ, ಸೊ ಇದು ಒಂದು ಅಕೌಂಟ್. ಇನ್ನೊಂದು ಅಕೌಂಟ್ ನಾನು ತೊಗೊಂಡಿದ್ದೇನೆ, ಅದರಲ್ಲಿ ಆಲ್ಮೋಸ್ಟ್ $4,997 ಇದ್ದೇನೆ. ಓಕೆ, ಸೊ ಒಂದು ಲಾಸ್ ಮತ್ತು ಒಂದು ಪ್ರಾಫಿಟ್ ಆಯಿತು. ಅದರಲ್ಲಿ ಆಲ್ಮೋಸ್ಟ್ $1.5 ಎಷ್ಟು $2 ಏನೋ ಗ್ಯಾಪಲ್ಲಿ ಉಂಟು. ಓಕೆ, ಸೊ ಅದು ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೇನೆ. ಓಕೆ, ಇದಾಗಿತ್ತು ಕಂಪ್ಲೀಟ್ ಅನಾಲಿಸಿಸ್ 2 ತಾರೀಕಿದ್ದು. ಸೊ ಇನ್ನು ನಿಮ್ಗೆ ಸಿಗ್ತೇನೆ ನಾಳೆ. ಸೊ ನಾಳೆ ಬೇಸಿಕಲಿ US ಹಾಲಿಡೇ ಕೂಡ, ಮೊಮೆಂಟಮ್ ಕೂಡ ಅಷ್ಟು ಇರಲಿಕ್ಕಿಲ್ಲ. ಸೊ ಅದ್ರ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ಬಾಯ್, ಟೇಕ್ ಕೇರ್ ಆ್ಯಂಡ್ ಟ್ರೇಡ್ ಸೇಫ್.